ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಕುಮಾರ್. ಇದೀಗ ಮುಖ್ಯಾಂಶಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ 5 ದಿನಗಳ ಮೀಡಿಯಾ ಕ್ರಾಫ್ಟ್ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದ ಆಶ್ರಯದಲ್ಲಿ 2 ದಿನದ ಬಹುಶಿಸ್ತೀಯ ರಾಷ್ಟ್ರೀಯ ಸಮ್ಮೇಳನ. ಕವಿ ಸಿದ್ದಲಿಂಗಯ್ಯನವರ 71ನೇ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ವಿಚಾರ ಸಂಕಿರಣ. ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಖೋ ಚಾಂಪಿಯನ್ಶಿಪ್ ಸ್ಪರ್ಧೆ ಆಯೋಜನೆ. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಇದೀಗ ವಾರ್ತೆಗಳ ವಿವರ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ PM ಉಷಾ ಅನುದಾನದಡಿ 5 ದಿನಗಳ ಕಾಲ ಮೀಡಿಯಾ ಕ್ರಾಫ್ಟ್ ಶೀರ್ಷಿಕೆಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಾಗಾರದಲ್ಲಿ ವಿದ್ಯುನ್ಮಾನ ಮಾಧ್ಯಮ, ಸಿನಿಮಾ ಹಾಗೂ ಅನಿಮೇಷನ್ ಕ್ಷೇತ್ರದ ಪರಿಣಿತರು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡಿದರು. ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಕುಲಪತಿ ಪ್ರೊಫೆಸರ್ ಜಯಕರ SM, ಚಲನಚಿತ್ರ ನಿರ್ದೇಶಕ P. ಶೇಷಾದ್ರಿ, ಹಿರಿಯ ಪತ್ರಕರ್ತೆ ಶಾಂತಲಾ ಧರ್ಮರಾಜ್, ವಿಭಾಗದ ಸಂಯೋಜಕರಾದ ಡಾಕ್ಟರ್ ರಾಜೇಶ್ವರಿ R ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಲಪತಿ ಪ್ರೊಫೆಸರ್ ಜಯಕರ SM, ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಉದ್ಯೋಗ ಆಧಾರಿತ ಪದವಿಗಳನ್ನು ನೀಡುತ್ತಿದ್ದು, ಮಾಧ್ಯಮ ಲೋಕದಲ್ಲಿ ಸಾಕಷ್ಟು ಅವಕಾಶಗಳಿದ್ದು ವಿದ್ಯಾರ್ಥಿಗಳು ಸೂಕ್ತ ತಯಾರಿ ಮಾಡಿಕೊಳ್ಳಬೇಕು ಎಂದರು. The innovative program, all the renowned leaders of industry, especially in the electronic media and filmmaking and animation, and they're all on board. And today and another 4 days, you are going to have a very eminent the personalities in our the institution. I request all the our postgraduate students and research scholars, because they're all domain leaders in their field and they have a lot of experience. They are the role models in their respective field. ಕನ್ನಡದ ಹೆಸರಾಂತ ಚಲನಚಿತ್ರ ನಿರ್ದೇಶಕ P. ಶೇಷಾದ್ರಿ ಮಾತನಾಡಿ, ಸಿನಿಮಾ ಕೇವಲ ಮನೋರಂಜನೆ ಅಲ್ಲ, ಮನೋವಿಕಾಸ, ವಾಸ್ತವದ ಅನುಭವ, ಸಾಮಾಜಿಕ ಬದ್ಧತೆ ಹಾಗೂ ಮನೋಚಿಂತನೆ ಎಂದರು. ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡುವ ವಿದ್ಯಾರ್ಥಿಗಳು ಸಾತ್ವಿಕ ಕೌಶಲ್ಯದೊಂದಿಗೆ ಬರವಣಿಗೆಯನ್ನು ರೂಪಿಸಿಕೊಳ್ಳಬೇಕು. ಇಂತಹ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಉದ್ಯಮದ ಪರಿಚಯ ಮಾಡಿಸಿಕೊಡುತ್ತದೆ ಎಂದರು. ಹಾಗಾಗಿ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಎಂಟರ್ ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದರೆ ವೆದರ್ ಇಟ್ ಈಸ್ ಕನ್ನಡ, ವೆದರ್ ಇಟ್ ಈಸ್ ತಮಿಳ್, ತೆಲುಗು, ಹಿಂದಿ, ಇಂಗ್ಲೀಷ್ ಯಾವುದಾದ್ರೂ ಅಂದ್ಕೊಳ್ಳಿ, ಯಾವ ಭಾಷೆ ಸಿನಿಮಾ ಮಾಡ್ತೀರಿ ಆ ಭಾಷೆಯಲ್ಲಿ ರೈಟಿಂಗ್ ಸ್ಕಿಲ್ ಒಬ್ಬ ಡೈರೆಕ್ಟ್ರಿಗೆ ವೆರಿ 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 ಇಂಪಾರ್ಟೆಂಟ್. ಅದನ್ನು ಈಗಲಿಂದ ಡೆವಲಪ್ ಮಾಡ್ಕೊಳ್ಳಿ. ಹಿರಿಯ ಪತ್ರಕರ್ತೆ ಶಾಂತಲಾ ಧರ್ಮರಾಜ್ ಮಾತನಾಡಿ, ಮಾಧ್ಯಮದ ಬದಲಾವಣೆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುವ ಕಲೆ ಹಾಗೂ ಪರಿಣಿತಿ ಕುರಿತು ತಿಳಿಸಿಕೊಡುವುದರೊಂದಿಗೆ ವಿವಿಧ ಕ್ಷೇತ್ರಗಳ ಉದ್ಯೋಗಾವಕಾಶಗಳನ್ನು ಪರಿಚಯಿಸಿದರು. ಕಾರ್ಯಾಗಾರದ ಮೊದಲ ಉಪನ್ಯಾಸವನ್ನು ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಯ ಸ್ಮಿತಾ ರಂಗನಾಥ್ ನಡೆಸಿಕೊಟ್ಟರು. ಸುದ್ದಿ ನಿರೂಪಣೆ, ಅದಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಕುರಿತು ಸ್ಮಿತಾ ರಂಗನಾಥ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. 2ನೇ ದಿನದ ಕಾರ್ಯಾಗಾರದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ಸಂಪಾದಕರಾದ ಸುದರ್ಶನ್ ಚನ್ನಂಗೇಹಳ್ಳಿ ಭಾಗವಹಿಸಿ ಸುದ್ದಿ ಪತ್ರಿಕೆಗಳು ಡಿಜಿಟಲ್ ರೂಪಾಂತರದ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಶಿಕ್ಷಣ ತಜ್ಞೆ ಶಿಲ್ಪಾ V ಆನಿಮೇಷನ್ ಉದ್ಯೋಗದ ಕುರಿತು ಉಪನ್ಯಾಸ ನೀಡಿದರು. 3ನೇ ದಿನದ ಕಾರ್ಯಾಗಾರದಲ್ಲಿ ಕಲಾ ನಿರ್ದೇಶಕ ನವೀನ್ ಕುಶ್ವಾ ಕಲಾ ನಿರ್ದೇಶನದ ಕುರಿತು ಹಾಗೂ UI ಚಲನಚಿತ್ರ ಖ್ಯಾತಿಯ ಮೇದನಿ ಕೆಳಮನೆ ನಟನೆಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. 4ನೇ ದಿನದ ಕಾರ್ಯಾಗಾರದಲ್ಲಿ 3D ಆನಿಮೇಟರ್ ಪ್ರಮೋದ್ ಚಿನ್ನಪ್ಪಾಲ್ 3D ಆನಿಮೇಷನ್ ಕಲೆಯನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಸುವರ್ಣ ಸುದ್ದಿವಾಹಿನಿಯ ಔಟ್ಪುಟ್ ಎಡಿಟರ್ ಶೋಭಾ ಮಳವಳ್ಳಿ ಟೆಲಿವಿಷನ್ ಸುದ್ದಿ ನಿರ್ಮಾಣ ಪ್ರವೃತ್ತಿಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಕಾರ್ಯಾಗಾರದ ಕೊನೆಯ ದಿನ ವಿದ್ಯಾರ್ಥಿಗಳು ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಗೆ ಭೇಟಿ ನೀಡಿ ಸುದ್ದಿವಾಹಿನಿ ಕಾರ್ಯವೈಖರ್ಯ ತಿಳಿದುಕೊಂಡರು.
ಈ ಕಾರ್ಯಾಗಾರದಲ್ಲಿ ಡಾಕ್ಟರ್ ವಾಹಿನಿ ಅರವಿಂದ್, ಡಾಕ್ಟರ್ ಶ್ರೀಪತಿ, ವಿದ್ಯಾರ್ಥಿಗಳು ಸೇರಿದಂತೆ ಅತಿಥಿ ಉಪನ್ಯಾಸಕರು ಹಾಗೂ ವಿಭಾಗದ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. ಇದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೈಭವ್ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ನಡೆದ ಮೀಡಿಯಾ ಕ್ರಾಫ್ಟ್ ಕಾರ್ಯಾಗಾರ ಶುಕ್ರವಾರ ಕೊನೆಗೊಂಡಿದ್ದು, ಕಾರ್ಯಾಗಾರದಲ್ಲಿ ವಿದ್ಯುನ್ಮಾನ ವಿಭಾಗ, ಸಿನಿಮಾ ಹಾಗೂ ಆನಿಮೇಷನ್ನಲ್ಲಿ ಪರಿಣಿತ ಹೊಂದಿರುವ ವ್ಯಕ್ತಿಗಳಿಂದ ಉಪನ್ಯಾಸ ನೀಡಲಾಯಿತು. ಈ ಉಪನ್ಯಾಸದಲ್ಲಿ 3D ಆನಿಮೇಷನ್ನ ಇತ್ತೀಚಿನ ಬೆಳವಣಿಗೆಗಳು, ನಟನೆ ಹಾಗೂ ನಿರೂಪಣೆ ಮಾಡುವುದು ಹೇಗೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಾಗಾರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿದಂತೆ ಇನ್ನಿತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದರು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ವೈಭವ್, BU ನ್ಯೂಸ್, ಬೆಂಗಳೂರು. PM ಉಷಾ ಯೋಜನೆ ಧನ ಸಹಾಯದೊಂದಿಗೆ ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ಭಾರತದಲ್ಲಿ ತಂತ್ರಜ್ಞಾನ, ಸಾರ್ವಜನಿಕ ನೀತಿ ಮತ್ತು ಅಂಚಿನಲ್ಲಿರುವ ಸಮುದಾಯಗಳು, ಸವಾಲುಗಳು ಮತ್ತು ತಂತ್ರಗಳ ಕುರಿತು 2 ದಿನಗಳ ಬಹುಶಿಸ್ತಿನ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ IAS ಅಧಿಕಾರಿ ರಾಜು ಚೌಲಾ, ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತದ ಹೊಸ ಮಂತ್ರವಾಗಿದೆ ಎಂದು ಹೇಳಿದರು. PMEB ನಿರ್ದೇಶಕರಾದ ಪ್ರೊಫೆಸರ್ ಅಶೋಕ್ ಹಂಚಿಗಿ ಮಾತನಾಡಿ, ಭಾರತವು ಈ ಹಿಂದೆ ಕುಡಿಯುವ ನೀರಿಗಾಗಿ ಮತ್ತು ಕೃಷಿಯಲ್ಲಿ ಬಹಳಷ್ಟು ತೊಂದರೆ ಅನುಭವಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದೆ. ಜೊತೆಗೆ ಗುಣಮಟ್ಟದ ಮಣ್ಣು ಮಾತ್ರ ಉತ್ತಮ ಬೆಳೆ ಮತ್ತು ಉತ್ಪಾದನೆ ನೀಡಲು ಸಾಧ್ಯ. ಹಾಗಾಗಿ ಮಣ್ಣಿನ ಸಂಯೋಜನೆ, ಫಲವತ್ತತೆ ಮತ್ತು ತೇವಾಂಶದ ಬಗ್ಗೆ ಗಮನ ಹರಿಸಬೇಕು ಎಂದರು. Even soil health card is also being introduced so that you can regularly check the soil, your soil contents, moisturity and its humus content and all that. Based on that, the farmers can take a decision which kind of crops can they grow. And this helped in a big way. And very recently, Karnataka State Disaster Monitoring Cell, KSNDMC, has given a big support to the all farmers of Karnataka State. ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಮುಖ್ಯ ಜ್ಞಾನಾಧಿಕಾರಿ ರಾಜು ಚೌಲಾ, PMEB ನಿರ್ದೇಶಕ ಪ್ರೊಫೆಸರ್ ಅಶೋಕ್ ಹಂಚಿಗಿ, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ SY ಸುರೇಂದ್ರ ಕುಮಾರ್, ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ C ಶ್ರೀನಿವಾಸ್, ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯ ಕಾರ್ಯದರ್ಶಿ TM ವಿಜಯ ಭಾಸ್ಕರ್, ಪ್ರೊಫೆಸರ್ D ಜೀವನ್ ಕುಮಾರ್, ಕೃತಿ ಶ್ರೀಧರ್, ವಿಭಾಗದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಂಡಾಯ ಸಾಹಿತಿ, ದಲಿತ ಕವಿ ಎಂದೇ ಪ್ರಸಿದ್ಧರಾದ ಸಿದ್ದಲಿಂಗಯ್ಯನವರು ದಲಿತ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕಾವ್ಯ ಸಾಹಿತ್ಯಗಳನ್ನು ರಚಿಸಿದವರು. ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ. ಇವರ 71ನೇ ಜನ್ಮದಿನಾಚರಣೆ ಅಂಗವಾಗಿ ವೆಂಕಟಗಿರಿಗೌಡ ಸ್ಮಾರಕ ಭವನದಲ್ಲಿ 1 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಉಪಾಧ್ಯಕ್ಷ ಎಂ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ದಲಿತರು, ಕಾರ್ಮಿಕರು ಸೇರಿದಂತೆ ಮಹಿಳಾ ಚಳುವಳಿ ಹಾಗೂ ಹೋರಾಟಗಳಿಗೆ ಅಡಿಪಾಯ ಹಾಕಿದ್ದು ಸಿದ್ದಲಿಂಗಯ್ಯನವರು. 80ರ ದಶಕದಲ್ಲಿ ಮಾರ್ಕ್ಸ್ವಾದ ಪರಿಚಯಿಸಿ ಅಂದಿನ ಯುವ ಸಮೂಹವನ್ನು ಜಾಗೃತಗೊಳಿಸಿದರು. ಅಂಬೇಡ್ಕರ್ ಅವರ ವಿಚಾರಧಾರೆ, ತತ್ವ, ಸಿದ್ಧಾಂತ, ಮಾರ್ಗಚಿಂತನೆಗಳನ್ನು ಅಳವಡಿಸಿಕೊಂಡು ಅದೇ ಬದ್ಧತೆಯಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಬದುಕಿದ್ದಾರೆ ಎಂದು ಹೇಳಿದರು. ಅಂದರೆ ಮಾರ್ಕ್ಸ್ವಾದಿಗಳ ಹೋರಾಟದಲ್ಲಿ ಇದ್ದರೂ ಕೂಡ ಕಾರ್ಮಿಕರಿಗೆ ಅಷ್ಟೇ ಸೀಮಿತಗೊಳ್ಳದೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜೀತಗಾರರ ವಿಮೋಚನೆ ಹೋರಾಟದಲ್ಲಿ ನಿಮಗೆ ಜೀವಿಕಾ ಅಂತ ಒಂದು ಸಂಘಟನೆ ಇದೆ ರಾಜ್ಯ ಮಟ್ಟದಲ್ಲಿ. ಇವತ್ತು ಆ ಹೆಸರು ಕೊಟ್ಟವರು ಅವರೇನೆ, ಜೀತ ವಿಮೋಚನಾ ಕರ್ನಾಟಕ ಅಂತೇಳಿ. ಆ ವೇದಿಕೆ ಮೂಲಕ ಇಡೀ ರಾಜ್ಯದಾದ್ಯಂತ ಜೀತಗಾರರ ವಿಮೋಚನೆಯ ಕಾಯ್ದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಸ್ಫೂರ್ತಿ ನೀಡಿದಂಥ ಸಿದ್ದಲಿಂಗಯ್ಯ ನಾವು ಜೀತ ವಿಮೋಚನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮರೆಯೋಂಗಿಲ್ಲ. ಪ್ರಸಿದ್ಧ ವಿಮರ್ಶಕ SR ವಿಜಯಶಂಕರ್ ಮಾತನಾಡಿ, ಅಜೀಲ ಪದ್ಧತಿ ವಿರೋಧಿಸಿ ಸದನದಲ್ಲಿ ಪ್ರಸ್ತಾಪ ಮಾಡಿದವರಲ್ಲಿ ಸಿದ್ದಲಿಂಗಯ್ಯ ಅವರು ಮೊದಲಿಗರು ಎಂದು ತಿಳಿಸಿದರು. ಕಾನೂನಿನ ರಕ್ಷಣೆಗಿರುವುದು ಸ್ಟೇಟ್ ಪವರ್, ರಾಜ್ಯ ಶಕ್ತಿ. ಆ ರಾಜ್ಯ ಶಕ್ತಿಯನ್ನ ದಲಿತರ ಪರವಾಗಿ ಅಂಬೇಡ್ಕರ್ ಕೊಡಿಸಿಕೊಟ್ರಲ್ಲ, ಅದು ನಮಗೆ ಬೇಕಾಗಿರೋದು. ಇವತ್ತು ಆ ರಾಜ್ಯ ಶಕ್ತಿ ಇಲ್ಲದೆ ಇದ್ರೆ ಆ ಹೋರಾಟಕ್ಕೆ ಬಲ ಬರೋದಿಲ್ಲ. ಅದು ಈ ಕಾನೂನುಗಳ ಮೂಲಕ, ಇದರ ಮೂಲಕ ಬರಬೇಕು, ಅದರನ್ನ ನಾವು ಮಾಡಬೇಕು ಅಂತ ಅವರು ಹೇಳಿದ್ದು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ SM, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ವಿಶ್ವನಾಥ್, ವಿಮರ್ಶಕ SR ವಿಜಯಶಂಕರ್, ಸಿಂಡಿಕೇಟ್ ಸದಸ್ಯರಾದ ರಮೇಶ್ ಬಾಬು, ಕೆ ಶರೀಫಾ, ಸಿದ್ದಲಿಂಗಯ್ಯ ಸ್ಮಾರಕ ಪ್ರತಿಷ್ಠಾನ ಅಧ್ಯಕ್ಷೆ ಮಾನಸ ಸಿದ್ದಲಿಂಗಯ್ಯ, ಉಪಾಧ್ಯಕ್ಷೆ ರಮಾಕುಮಾರಿ ಸಿದ್ದಲಿಂಗಯ್ಯ, ರಾಮನಗರ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ B ಗಂಗಾಧರ್, ಪ್ರಾಧ್ಯಾಪಕ ಪ್ರೊಫೆಸರ್ D ಡೊಮಿನಿಕ್, ಸಂಶೋಧನಾ ವಿದ್ಯಾರ್ಥಿಗಳು ಸೇರಿದಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಇತರೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಬೆಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಅಂತಿಮ ವೃತ್ತಿಪರ ಖೋಖೋ ಚಾಂಪಿಯನ್ಶಿಪ್ 2025ರ ಉದ್ಘಾಟನೆ ಸಮಾರಂಭ ನೆರವೇರಿತು. ಬೆಂಗಳೂರು ವಿಶ್ವವಿದ್ಯಾಲಯ ದೂರಶಿಕ್ಷಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಮುರಳೀಧರನ್ BL ಮಾತನಾಡಿ, ಕ್ರೀಡೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಖೋಖೋನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಿಮ್ಮದು. ಇದು ಕೇವಲ ಗ್ರಾಮೀಣ ಕ್ರೀಡೆ ಅಂತ ಅಲ್ಲ, ಭಾರತಕ್ಕೆ ಮತ್ತು ಸೌತ್ ಈಸ್ಟ್ಗೆ ಸೀಮಿತ ಆಗಿರೋ ಒಂದು ಕ್ರೀಡೆ. ಬೇರೆಯವರು ಇದನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಮುಂಚೆ ನಾವು ಎಲ್ಲ ತಯಾರಿ ಮಾಡಿಕೊಂಡು ನಾವು ಮುಂಚೂಣಿಯಲ್ಲಿರಬೇಕು ಅನ್ನೋದು ನನ್ನ ಒಂದು ಆಶಯ. ಸಿಂಡಿಕೇಟ್ ಸದಸ್ಯ M. ಮಹಾದೇವ್ ನಾಯ್ಕ್ ಮಾತನಾಡಿ, ಕ್ರೀಡೆಯಲ್ಲಿ ಶಿಸ್ತು ಅತಿ ಮುಖ್ಯ. ದೈಹಿಕ ಸದೃಢತೆಗೆ ಕ್ರೀಡೆ ಸಹಾಯಕ. ಕ್ರೀಡೆಗೆ ಗೌರವ ನೀಡಬೇಕು ಎಂದರು. ಕ್ರೀಡೆಯಲ್ಲಿ ಪಾಲ್ಗೊಂಡ್ರೆ ನಾವು ದೈಹಿಕವಾಗಿ ಕೂಡ ನಾವು ಸದೃಢರಾಗ್ತೀವಿ. ನಾವು ದೈಹಿಕ ಹಾಗೂ ಮಾನಸಿಕ ಸದೃಢರಾದರೆ ನಮ್ಮ ಆರೋಗ್ಯಕರ ಬದುಕು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳುತ್ತದೆ. ಕಾರ್ಯಕ್ರಮದಲ್ಲಿ ಶಿಕ್ಷಣ ನಿಕಾಯದ ಡೀನ್ ಡಾಕ್ಟರ್ PC ಕೃಷ್ಣಸ್ವಾಮಿ, ಡಾಕ್ಟರ್ R. ವೆಂಕಟೇಶ್, ಡಾಕ್ಟರ್ ಅಮರೇಂದ್ರ AS, ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಶಶಿಧರ, ದೈಹಿಕ ಶಿಕ್ಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ H. ಕಿತ್ತೂರ್ ಮತ್ತು ಅತಿಥಿ ಉಪನ್ಯಾಸಕರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ವಿನೂತನವಾದ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಹಿನಿ ಅರವಿಂದ್ ಮಾತನಾಡಿ, ಕನ್ನಡ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯದ ಕೀರ್ತಿಯನ್ನು ದಶಕಗಳಿಂದ ಹೆಚ್ಚಿಸುತ್ತಾ ಬಂದಿದೆ. ವಿಭಾಗದ ಪ್ರಾಧ್ಯಾಪಕರಿಂದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಗೌರವ ನೀಡಿದೆ. ವಿಭಾಗದ ಪ್ರಾಧ್ಯಾಪಕರ ಕನ್ನಡ ಕೈಂಕರ್ಯದಿಂದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಗೌರವ ದೊರಕಿದೆ. ಸಾಹಿತ್ಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳುವುದು ಸಾಹಸದ ಕೆಲಸ. ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಳೆಸಲು ಅತಿ ಅವಶ್ಯಕ ಎಂದರು. ಅಂತಿಮ ಘಟ್ಟ ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ನಿಲುವು ಇದ್ರೆ ಯಾವುದೂ ಕೂಡ ಕಷ್ಟ ಇಲ್ಲ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಮ್ಮ ಎಲ್ಲ ಹಿರಿಯರು ಸಾಧಕರನ್ನ ನಾವು ಯೋಚನೆ ಮಾಡಿದ್ರೆ, ಅಬ್ದುಲ್ ಕಲಾಂ ಅಂತವರನ್ನ ಯೋಚನೆ ಮಾಡಿದ್ರೆ, ಅನೇಕ ಸಾಧಕರು ಇದ್ದಾರೆ. ಅವ ಎಲ್ಲ ಸಾಧಕರನ್ನ ಯೋಚನೆ ಮಾಡಿದಾಗ ಅವ್ರು ಬಂದಿರೋದು ಎಲ್ಲಿಂದ? ಅತ್ಯಂತ ಬಡತನದಿಂದ, ತಳಮಟ್ಟದಿಂದ ಬಂದು ಇಡೀ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಅವರ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ್ರು. ಆ ರೀತಿಯಾಗಿ ನಮ್ಮಲ್ಲೂ ಕೂಡ ಚೈತನ್ಯ ಇದೆ, ನಮ್ಮಲ್ಲೂ ಕೂಡ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನ ಏಕಾಗ್ರತೆಯಿಂದ ಯಾವುದೇ ವಿಚಲತೆಗೆ ಒಳಗಾಗದೆ ಸಾಧನೆ ಮಾಡಿದರೆ ನಾವೆಲ್ಲರೂ ಕೂಡ ಸಾಧಕರಾಗಬಹುದು. ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಡೊಮಿನಿಕ್, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಶಶಿಕಲಾ, ಪ್ರೊಫೆಸರ್ ಗಂಗಾಧರ್, ಪ್ರೊಫೆಸರ್ ಹೊನ್ನು ಸಿದ್ಧಾರ್ಥ್, ಪ್ರೊಫೆಸರ್ ಮುನಿಯಪ್ಪ, ಬೋಧಕರು ಹಾಗೂ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ 5 ದಿನಗಳ ಮೀಡಿಯಾ ಕ್ರಾಫ್ಟ್ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದ ಆಶ್ರಯದಲ್ಲಿ 2 ದಿನದ ಬಹುಶಿಸ್ತೀಯ ರಾಷ್ಟ್ರೀಯ ಸಮ್ಮೇಳನ. ಕವಿ ಸಿದ್ದಲಿಂಗಯ್ಯನವರ 71ನೇ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ವಿಚಾರ ಸಂಕಿರಣ. ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಖೋಖೋ ಚಾಂಪಿಯನ್ಶಿಪ್ ಸ್ಪರ್ಧೆ ಆಯೋಜನೆ. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.